ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯ ಜಿಲ್ಲೆಯಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ. ರಾಸಾಯನಿಕವಿದ್ದಂಥ ಬೃಹತ್ ಟ್ಯಾಂಕ್ ಸ್ಫೋಟಗೊಂಡಿದೆ. ಟ್ಯಾಂಕ್ ಸ್ಫೋಟದಲ್ಲಿ ಇಬ್ಬರ ದಾರುಣ ಸಾವಾಗಿದೆ. ಬಹಳ ನೋವಿನ ಸಂಗತಿ. ಹಬ್ಬದ ದಿನ ಇವತ್ತು, ಶಿವರಾತ್ರಿ, ಮಹಾಶಿವರಾತ್ರಿ, ಪ್ರತಿಯೊಬ್ಬರೂ ಕೂಡ ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಆಗಿರುವಂಥ ಒಂದು ಘಟನೆ ಇದು. ಪಾಪ ಇಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ನೋಡಿ ಈ ಟ್ಯಾಂಕ್ ಸ್ಫೋಟದಲ್ಲಿ. ಸ್ಫೋಟದ ತೀವ್ರತೆಗೆ ಮೃತರ ದೇಹ ಛಿದ್ರವಾಗಿದೆಯಂತೆ. ಮೂವರಿಗೆ ಗಂಭೀರ ಗಾಯಗಳಾಗಿದೆ. ಓರ್ವನ ಕೈ ಕಟ್ಟಾಗಿದೆ. ಮಂಡ್ಯ ತಾಲೂಕಿನ ಬಸರಾಳು ಬಳಿಯ ಕಾರೆಕಟ್ಟೆ ಗ್ರಾಮದ ಬಳಿ ಆಗಿರುವಂಥ ಘಟನೆ ಇದು. ಕೀರ್ತಿ ಕೆಮಿಕಲ್ಸ್ ಇಂಡಸ್ಟ್ರೀಸ್ನಲ್ಲಿ ಆಗಿರುವಂಥ ದುರ್ಘಟನೆ. ಮೃತ ಇಬ್ಬರು ಕಾರ್ಮಿಕರು ಬಿಹಾರ ಮೂಲದವರಂತೆ ನೋಡಿ ಪಾಪ. ಗಾಯಾಳುಗಳನ್ನು ಈಗ ಮಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆ ಬಳಿಕ ಕಾರ್ಖಾನೆ ಸಿಬ್ಬಂದಿ ಸ್ಥಳದಿಂದ ನಾಪತ್ತೆಯಾಗಿರೋದು. ಸ್ಥಳಕ್ಕೆ ಬಸರಾಳು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೃತರ ಮತ್ತು ಗಾಯಾಳುಗಳ ಮಾಹಿತಿಯನ್ನ ಪೊಲೀಸ್ನವರು ಕಲೆ ಹಾಕ್ತಾ ಇದ್ದಾರೆ. ಎಲ್ಲಿಯವರು ಅಂತ ಅಂದರೆ ಈಗ ಮೃತಪಟ್ಟಿದ್ದಾರಲ್ಲ ಅವರು ಬಿಹಾರದವರು. ಈ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇದ್ದಾಗ ಈ ಭಾಳ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋರು ಈ ಬಿಹಾರ, ಅಸ್ಸಾಂ, ಈ ಪಶ್ಚಿಮ ಬಂಗಾಳ ಆ ಕಡೆಯವರೇ ಜಾಸ್ತಿ ಬರ್ತಾರೆ. ಅದರಲ್ಲೂ ಬಿಹಾರದ ಜನನೇ ಹೆಚ್ಚಾಗಿ ಬರೋದು. ಪಾಪ ನೋಡಿ ಇಬ್ಬರು ದಾರುಣವಾಗಿ, ಅದರಲ್ಲೂ ಅವರ ಬಾಡಿ ಛಿದ್ರವಾಗಿ ಹೋಗಿದೆ ಅಂತೆ. ಅದನ್ನು ತೋರ್ಸೋಕ್ಕೂ ಆಗಲ್ಲ, ಬರಿಗಣ್ಣಿಂದ ನೋಡೋಕ್ಕೂ ಆಗಲ್ಲ. ಆ ಒಂದು ಮೃತದೇಹಗಳನ್ನು ಸಂಪೂರ್ಣವಾಗಿ ಛಿದ್ರ ಆಗಿ ಹೋಗಿದೆ. ಇನ್ನೂ ಒಂದಿಷ್ಟು ಜನ ಗಾಯಗೊಂಡಿದ್ದಾರೆ. ಅದಾದ ನಂತರ ಒಬ್ಬನ ಕೈ ಕಟ್ಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಅಲ್ಲಿ ಬ್ಲಾಸ್ಟ್ ಆಗಿರುವ ರಭಸಕ್ಕೆ ಎಲ್ಲ ಛಿದ್ರವಾಗಿ ಹೋಗಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ನಿಮಗೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ರಾಸಾಯನಿಕ ಇದ್ದಂಥ ಬೃಹತ್ ಟ್ಯಾಂಕ್ ಸ್ಫೋಟ ಆಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಯಾವಾಗ ಆಗಿರುವಂಥ ಘಟನೆ ಇದು? ಈ ಘಟನೆಗೆ ಏನು ಕಾರಣ, ಜೊತೆಗೆ ಘಟನೆಯಲ್ಲಿ ಏನೆಲ್ಲ ತೊಂದರೆ ಆಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ಏನು ಇಂದು ಬೆಳಗ್ಗೆ ಮಂಡ್ಯ ತಾಲೂಕಿನ ಬಸರಾಳು ಬಳಿ ಇರುವಂತಹ ಕಾರೆಕಟ್ಟೆ ಗ್ರಾಮದ ಬಳಿ ಏನು ಕೀರ್ತಿ ಕೆಮಿಕಲ್ ಎನ್ನುವಂತ ಒಂದು ಇಂಡಸ್ಟ್ರಿ ಇತ್ತು. ಆ ಒಂದು ಇಂಡಸ್ಟ್ರಿಯಲ್ಲಿ ಇವತ್ತು ಬೆಳಗ್ಗೆ ಏನೋ ಒಂದು ಅಲ್ಲಿದ್ದಂತ ಒಂದು ರಾಸಾಯನಿಕ ಕೆಮಿಕಲ್ ಇದ್ದಂತ ಒಂದು ಟ್ಯಾಂಕ್ ಅನ್ನ ಏನು ಸ್ಥಳಾಂತರ ಮಾಡುವ ಸಂದರ್ಭದಲ್ಲಿ ಆ ಟ್ಯಾಂಕ್ ಸ್ಫೋಟಗೊಂಡು ಇದೀಗ ಇಬ್ಬರು ಕಾರ್ಮಿಕರು ಈಗ ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟಿರುವಂತಹ ಘಟನೆ ನಡೆದಿರುವಂತದ್ದು. ಜೊತೆಗೆ ಏನು ಘಟನೆಯಲ್ಲಿ ಇನ್ನು ಮೂವರ ಸ್ಥಿತಿ ಗಂಭೀರವಾಗಿದ್ದು ಓರ್ವನ ಕೈ ಕೂಡ ಕಟ್ಟಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಏನಿ ಒಂದು ಕಾರೆಕಟ್ಟೆ ಗ್ರಾಮದ ಬಳಿ ಇರುವಂತಹ ಒಂದು ರಾಸಾಯನಿಕ ಕೆಮಿಕಲ್ ಫ್ಯಾಕ್ಟರಿ ಏನಿದೆ, ಈ ಫ್ಯಾಕ್ಟರಿ ಕೂಡ ಕಳೆದ 3-4 ವರ್ಷಗಳ ಹಿಂದೆ ಕೂಡ ಈ ಒಂದು ಫ್ಯಾಕ್ಟರಿಯಲ್ಲಿ ರಾಸಾಯನಿಕ ಸೋರಿಕೆಯಾಗಿ ಸುತ್ತಮುತ್ತಲ ರೈತರ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಈ ಕಾರ್ಖಾನೆಗೆ ಒಂದು ವಿರೋಧ ವ್ಯಕ್ತ ಆಗಿ ಕಾರ್ಖಾನೆಯನ್ನು ಸ್ಥಗಿತಗೊಳಿಸಲಿಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು. ಆದ್ರೆ ಇತ್ತೀಚೆಗಷ್ಟೇ ಆ ಒಂದು ಕಾರ್ಖಾನೆಯನ್ನ ಮತ್ತೆ ಪುನರಾರಂಭ ಮಾಡಿದ್ರು. ಆದ್ರೆ ಸ್ಥಳೀಯರು ಮತ್ತು ಜಿಲ್ಲಾಡಳಿತ ಇದರನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಕೋರ್ಟ್ಗೆ ಮೊರೆ ಹೋದಂತ ಸಂದರ್ಭದಲ್ಲಿ ಕೋರ್ಟ್ ಅವರನ್ನ ಈ ಒಂದು ಕಾರ್ಖಾನೆಯನ್ನ ಸ್ಥಳಾಂತರ ಮಾಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿತ್ತು. ಆ ಸೂಚನೆಯಂತೆ ಇಂದು ಆ ಒಂದು ಕಾರ್ಖಾನೆಯಲ್ಲಿದ್ದಂತ ಒಂದು ಬೃಹತ್ ಟ್ಯಾಂಕ್ ಅನ್ನ ಸ್ಥಳಾಂತರ ಮಾಡ್ಲಿಕ್ಕೆ, ಏನು ಗ್ಯಾಸ್ ವೆಲ್ಡಿಂಗ್ ಮೂಲಕ ಸ್ಥಳಾಂತರ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಒಂದು ಟ್ಯಾಂಕ್ ಸ್ಫೋಟಗೊಂಡಿದೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ತಿಳಿದು ಬರ್ತಿರುವಂತದ್ದು. ಪ್ರಾಥಮಿಕ ಮಾಹಿತಿ ಪ್ರಕಾರ ಸ್ಥಳೀಯರು ಹೇಳೋದೇನಂದ್ರೆ, ಏನೆಂದು ಈ ಕಾರ್ಖಾನೆಯಲ್ಲಿ ಈ ಒಂದು ಟ್ಯಾಂಕ್ ಏನೈತಿ, ಇದರಲ್ಲಿ ಟ್ಯಾಂಕ್ ರಾಸಾಯನಿಕ ಕೆಮಿಕಲ್ ಇತ್ತು. ಅದನ್ನ ಏನು ಕಾರ್ಮಿಕರು ಗ್ಯಾಸ್ ಕಟರ್ ಅನ್ನ ಬಳಸಿ ಕಟ್ ಮಾಡೋ ಸಂದರ್ಭದಲ್ಲಿ ಅದು ಸ್ಫೋಟಗೊಂಡಿದೆ ಅನ್ನೋ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಸ್ಥಳದಲ್ಲಿ ಒಂದು ಬಿಗುವಿನ ವಾತಾವರಣ ಇದೆ. ಏನು ಗಾಯಗೊಂಡಿರುವಂತಹ ಮೂವರನ್ನು ಕೂಡ ಈಗ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇಬ್ಬರ ಮೃತದೇಹ ಕೂಡ ಛಿದ್ರ ಆಗಿದ್ದು ಗುರುತಿಡಲು ಕೂಡ ಕಷ್ಟ ಆಗಿದಂತಹ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಸದ್ಯಕ್ಕೆ ಬಸರಾಳು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಘಟನೆಗೆ ಮುಖ್ಯ ಕಾರಣ ಏನು, ಏನಕ್ಕೆ ಈ ಒಂದು ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಸ್ಥಳೀಯರ ಪ್ರಕಾರ ಈ ಒಂದು ಕಾರ್ಖಾನೆಯ ಒಂದು ರಾಸಾಯನಿಕ ಕೆಮಿಕಲ್ ನ ಟ್ಯಾಂಕ್ ಸ್ಫೋಟಗೊಂಡಿದೆ ಕಾರಣ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ರು ಕೂಡ ಹೆಚ್ಚಿನ ಒಂದು ಮಾಹಿತಿನ ಕಲೆ ಹಾಕಕ್ಕೆ ಪೊಲೀಸರು ಮತ್ತೆ ಈಗ ಬಾಂಬ್ ಸ್ಫೋಟಕ ಸ್ಥಳದವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವ ಮೂಲಕ ಒಂದು ಏನು ಈ ಒಂದು ಘಟನೆಯಲ್ಲಿ ಯಾರು ಸತ್ತಿದ್ದಾರೆ, ಈ ಘಟನೆಗೆ ಏನು ಮೂಲ ಕಾರಣವನ್ನ ಹುಡುಕ್ತಾ ಇರುವಂತದ್ದು. ರಾಮ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಅಲ್ಲಿನ ಗ್ರಾಮಸ್ಥರೇ ಕಿರಣ್ ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಅವರೇ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ನೀವು ಇದ್ರ ಅಲ್ಲಿ ಆ ಘಟನೆ ಆದಂತಹ ಸಂದರ್ಭದಲ್ಲಿ? ಘಟನೆ ಆದ್ಮೇಲೆ ಗ್ರಾಮಸ್ಥರು ತಿಳಿಸಿದ್ಮೇಲೆ ನಾವು ಇಲ್ಲಿ ಬಂದಿದ್ದೀವಿ ಸರ್, ಗ್ರಾಮಸ್ಥರ ಬಂದಿದ್ದೀವಿ. ಏನ್ ಸರ್ ಅದು, ಯಾಕೆ ಆಯ್ತಂತೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ ನೀವು? ಸರ್, ಇದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಬಸರಾಳು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕಾರೆಕಟ್ಟೆನ ಗ್ರಾಮ ಇದೆ. ಗ್ರಾಮದ ಹೊರವಲಯದಲ್ಲಿ ಕಳೆದ 4 ವರ್ಷ ಹಿಂದೆ ಒಂದು ಕೆಮಿಕಲ್, ಸಲ್ಫರಿಕ್ ಆಸಿಡ್ ಅಂತ ಇರ್ಬೋದು ಮೋಸ್ಟ್ಲಿ, ಇದು ಕೆಮಿಕಲ್ ಫ್ಯಾಕ್ಟರಿನ ಪ್ರಾರಂಭ ಮಾಡ್ತಾರೆ. ಜನವರಿ 14, 2022ರಲ್ಲಿ ಪ್ರಾರಂಭ ಮಾಡಿದ 2 ದಿನಕ್ಕೆ ಕೆಮಿಕಲ್ ಲೀಕ್ ಆಗಿ ಸುತ್ತಮುತ್ತಲ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಳೆ ಸಂಪೂರ್ಣವಾಗಿ ಭಸ್ಮ ಆಗುತ್ತೆ.
ನಾಯಿಗಳು ಸತ್ತೋಗ್ಬಿಡುತ್ತೆ ಗ್ರಾಮದಲ್ಲಿ. ಊರಿನವರಿಗೆ ಉಸಿರಾಟ ಸಮಸ್ಯೆ ಆಗಿ ಗ್ರಾಮಸ್ಥರು ಬಂದು ಪ್ರತಿಭಟನೆ ಮಾಡಿ ಎಲ್ಲ ಶಾಸಕರು ಇಲ್ಲಿ ಜಿಲ್ಲಾಡಳಿತ ಎಲ್ಲರ ಸ್ಥಳಕ್ಕೆ ಭೇಟಿ ಕೊಟ್ಟು ಫ್ಯಾಕ್ಟ್ರಿನ ಸ್ಟಾಪ್ ಮಾಡ್ತಾರೆ. ಫ್ಯಾಕ್ಟ್ರಿ ಮಾಲೀಕರು ಕೋರ್ಟ್ ನಲ್ಲಿ ಹೋರಾಟ ಮಾಡ್ತಾರೆ, ಅಲ್ಲೂ ಜಯ ಸಿಗಲ್ಲ. ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರು ಒತ್ತಡ ಹಾಕಿ ಫ್ಯಾಕ್ಟ್ರಿನ ಸ್ಟಾಪ್ ಮಾಡಿಸಿ 4 ವರ್ಷ ಆಯ್ತು. ಈ ಕಳೆದ 15 ದಿನಗಳ ಹಿಂದೆ ಫ್ಯಾಕ್ಟ್ರಿನ ಸ್ಥಳಾಂತರ ಮಾಡಕ್ಕೆ ಎಲ್ಲ ರಿಮೂವ್ ಮಾಡ್ತಾ ಇರ್ತಾರೆ ಕಾರ್ಮಿಕರು, ಒಂದ್ 8-10 ಜನ. ಇದ್ರ ಮಾಲೀಕರು ಉತ್ತರ ಪ್ರದೇಶ ಯಾವ್ದೋ ಒಂದು ಕಂಪನಿಗೆ ರಿಮೂವ್ ಮಾಡಕ್ಕೆ ಕೊಟ್ಟಿರ್ತಾರೆ ಕಾಂಟ್ರಾಕ್ಟ್ ನ. ಇವ್ರು ಯಾವುದೇ ಮುಂಜಾಗ್ರತಾ ಕ್ರಮ ತಗೊಳ್ಳದೆ ಕೂಲಿ ಕಾರ್ಮಿಕರನ್ನ ಬಿಟ್ಟು ಶಿಫ್ಟ್ ಮಾಡ್ತಾ ಇದ್ರು ಆ ಕಾರ್ಖಾನೆನ. ಶಿಫ್ಟ್ ಮಾಡ್ತಾ ಇದ್ರು. ಏನಿತ್ತು ಅಂತ ಗೊತ್ತಿಲ್ಲ. 4 ವರ್ಷದಿಂದ ಕೆಮಿಕಲ್ ಒಳಗಡೆ ಇತ್ತೆಲ್ಲ ಫಾರ್ಮೇಶನ್ ಆಗಿದೆ. ಮತ್ತೆ ಅದು 25 ಅಡಿ ಎತ್ತರ 25 ಅಡಿ ಸುತ್ತಳತೆ. ಅದರಲ್ಲಿ ಕಾರ್ಮಿಕರು ಕೆಲಸ ಮಾಡುವಾಗ ರಿಮೂವ್ ಮಾಡುವಾಗ ಅದು ಬ್ಲಾಸ್ಟ್ ಆಗಿ ಆ ಟ್ಯಾಂಕ್ ಒಂದ್ ಭಾಗಕ್ಕೆ ಬಿದ್ದಿದೆ. ಇನ್ನಿಬ್ರು ಕಾರ್ಮಿಕರು ದೂರ ಅಲ್ಲಿಂದ 20 ಮೀಟರ್ ದೂರದಲ್ಲಿ ಹೋಗಿ ಬಿದ್ದಿದ್ದಾರೆ. ಸ್ಥಳದಲ್ಲೇ ನಿಧಾನ ಹೊಂದವ್ರೆ. ಮತ್ತೊಬ್ಬ ಕಾರ್ಮಿಕನಿಗೆ ಕೈ ಕಟ್ಟಾಗಿ ಮಂಡ್ಯಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇನ್ನಿಬ್ರು ಸ್ಥಿತಿ ಜಿಂಚನಾಗಿದೆ. ಮಂಡ್ಯ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಮಂಡ್ಯ ಜಿಲ್ಲಾ SP ಅವರು ಬಂದಿದ್ರು, DYSP ಬಂದಿರು, ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿರು, ಬಸರಾಳ್ ಪೊಲೀಸರು ಸ್ಥಳದಲ್ಲೇ ಇದ್ದಾರೆ. ಈಗ ಮುಂಜಾಗ್ರತಾ ಕ್ರಮವಾಗಿ ಕೆಮಿಕಲ್ ಏನಾದ್ರು ಎಫೆಕ್ಟ್ ಆಗ್ಬಾರ್ದು ಅಂತೇಳಿ ಕೆಮಿಕಲ್ ನಿರ್ವಹಣೆ ಮಾಡಕ್ಕೆ ಅಂತೇಳಿ ಫೈರಿಂಗ್ ನವರು ಬಂದವ್ರೆ. ಕೆಮಿಕಲ್ ಎಕ್ಸ್ಪರ್ಟ್ ಬಂದು ಈಗ ನೀರನ್ನ ವಾಟರ್ ಸ್ಪ್ರೇ ಮಾಡ್ತಾರೆ. ಕಾರ್ಮಿಕರು ಒಳಗಡೆ ಎಲ್ಲ ಮಾಡ್ತಾವ್ರೆ, ಫ್ಯಾಕ್ಟ್ರಿ ಸುತ್ತ ಮಾಡ್ತಾವ್ರೆ. ಸದ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ಈಗೆಲ್ಲ ಜಿಲ್ಲಾಡಳಿತದಲ್ಲಿ ಭೇಟಿ ಕೊಡುವಂತ ಇದಿದೆ ಸರ್. ಗ್ರಾಮಸ್ಥರು ಮುಂಚೆನೆ ಹೇಳಿದ್ರು ಸರ್ ಮಾಡಬೇಡಿ ಅಂತ. ಗ್ರಾಮಸ್ಥರು ಒತ್ತಡಕ್ಕೆ ಫ್ಯಾಕ್ಟ್ರಿನ ಸ್ಥಳಾಂತರ ಮಾಡೋ ಟೈಮಲ್ಲಿ 15 ದಿನ ಆಯ್ತು ಸರ್. ಇದು ಸ್ಥಳಾಂತರ ಕೆಲಸ ಅರ್ಧ ಮುಗಿದು ಇನ್ನೂ ಅರ್ಧ ಆಯ್ತು ಸರ್. ಬೆಳಿಗ್ಗೆ 8:30 ಯಾವ್ದೋ ಒಂದು ಟ್ಯಾಂಕ್ ನ ಓಪನ್ ಮಾಡುವಾಗ ಅದು ಓಪನ್ ಆಗಿದೆ. ಕೆಮಿಕಲ್ ಇಂದ ಆಯ್ತು, ಗ್ಯಾಸ್ ಫಾರ್ಮೇಶನ್ ಆಯ್ತು ಅಥವಾ ಏನಾಯ್ತು ಗೊತ್ತಿಲ್ಲ. ಇಬ್ರು ಸ್ಥಳದಲ್ಲೇ ಸತ್ತವ್ರೆ. ಅವರು ಛಿದ್ರವಾಗೈತೆ. ಅವ್ರ 2 ದೇಹಗಳು ಛಿದ್ರವಾಗಿ ಬಿದ್ದಿದೆ. ಅಲ್ಲ ಪಾಪ ಮುಂಜಾಗ್ರತಾ ಕ್ರಮಗಳನ್ನು ಏನೂ ತಗೊಂಡಿರ್ಲಿಲ್ವಾ ಅಂತ ಇವರು? ಸರಿ, ಇವರು ಫ್ಯಾಕ್ಟ್ರಿ ಮಾಲೀಕರು ಯಾರೋ ಒಬ್ಬರಿಗೆ ಗುತ್ತಿಗೆ ಕೊಟ್ಟರು. ಉತ್ತರ ಪ್ರದೇಶ ಮೂಲದವನಿಗೆ ಸ್ಥಳಾಂತರಕ್ಕೆ ಗುತ್ತಿಗೆ ಕೊಟ್ಟವ್ರೆ. ಅವನು ಯಾವುದೇ ಮುಂಜಾಗ್ರತಾ ಕ್ರಮ ತಗೊಂಡಿಲ್ಲ. ಕೆಮಿಕಲ್ ಎಕ್ಸ್ಪರ್ಟ್ ನ ಕರೆಸಿ ಒಳಗಡೆ ಕೆಮಿಕಲ್ ಇದೆಯೋ ಇಲ್ವೋ ರಿಮೂವ್ ಮಾಡಕ್ ಮುಂಚೆ ಪರಿಶೀಲನೆ ಮಾಡಿಲ್ಲ. ಅವನೆಲ್ಲೋ ಕೂತ್ಕೊಂಡು ಕೂಲಿ ಕಾರ್ಮಿಕರಿಗೆ 15 ಜನಕ್ಕೆ ಕೊಟ್ಟವನೆ. ಅವರು ಪಾಪ ಮುಂಜಾಗ್ರತೆಗೆ ಒಂದು ಹೆಲ್ಮೆಟ್ ಆಗ್ಲಿ, ಮುಂಜಾಗ್ರತಾ ಕ್ರಮಕ್ಕೆ ಕೆಮಿಕಲ್ ಫ್ಯಾಕ್ಟ್ರಿ ತೆಗೆಯುವಾಗ ಏನು ಮಾಸ್ಕ್ಗಳಾಗ್ಬೋದು ಈ ತರದೆಲ್ಲ ಏನು ಯೂಸ್ ಮಾಡ್ದೇನೆ ಏಕಾಏಕಿ ಬರೀ ಕೈಯಿಂದ ಅವರು ರಿಮೂವ್ ಮಾಡೋ ಟೈಮಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಅವ್ರು ಗ್ಯಾಸ್ ಕಟ್ ಇಟ್ಕೊಂಡು ಕಟ್ ಮಾಡೋ ಟೈಮಲ್ಲಿ ಇದು ಬ್ಲಾಸ್ಟ್ ಆಗಿದೆ. ಬೆಳಗ್ಗೆ 8:30 ದೂರದ 2 ಕಿಲೋಮೀಟರ್ ವರೆಗೆ ಬೃಹತ್ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಸರ್. ಇಲ್ಲಿ 8 ರಿಂದ 10 ಜನ ಕೆಲಸ. ಇಬ್ರು ಬಾಡಿ ಇಲ್ಲಿದೆ, 3 ಜನ ಕರ್ಕೊಂಡು ಹೋಗೋರೆ. ಬಾಕಿ ಅವ್ರು ಯಾರ ಏನಾದ್ರು ಗೊತ್ತಿಲ್ಲ. ಇಲ್ಲಿ ಯಾರು ಇಲ್ಲ ಸರ್ ಸ್ಪಾಟ್ ಅಲ್ಲಿ. ಓಕೆ, ಯಾರ ನೇತೃತ್ವದಲ್ಲಿ ನಡೀತಾ ಇತ್ತು ಅಂತ? ಅದು ಪಾಪ ಒಂದಿಷ್ಟು ಕೂಲಿ ಕಾರ್ಮಿಕರೇ ಇರ್ತಾರೆ, ಇನ್ನೊಬ್ರು ಯಾರಾದ್ರೂ ಯಾರು ರಿಮೂವ್ ಮಾಡಕ್ಕೆ, ಯಾರು ಫ್ಯಾಕ್ಟ್ರಿನ ಸ್ಥಳಾಂತರ ಮಾಡಕ್ಕೆ ಬಿಚ್ಚಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ನೋ ಆ ಕಾರ್ಮಿಕರು ಸರ್ ಇವರು. ಅವ್ರ ಕಡೆ ಕಾರ್ಮಿಕರು. ಇದು ಗುತ್ತಿಗೆ ಯಾರು ತಗೊಂಡಿದ್ದು ಅವನ ನಿರ್ಲಕ್ಷ್ಯ ಈಗಾಗಿರೋದು. 2022 ಜನವರಿ 14ನೇ ತಾರೀಕು ಫ್ಯಾಕ್ಟ್ರಿ ರನ್ ಮಾಡಿದ 3 ದಿನಕ್ಕೆ ಕೆಮಿಕಲ್ ಲೀಕ್ ಆಗಿತ್ತು. ಆವಾಗ ಫ್ಯಾಕ್ಟ್ರಿ ಮಾಲೀಕನ ನಿರ್ಲಕ್ಷ್ಯ. ಅವಾಗ ದುರಂತ ನಡೀತು. ನಾಯಿಗಳು ಸತ್ತಿದ್ದು. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಳೆ ಎಲ್ಲ ಸುಟ್ಟೋಗಿತ್ತು. ರೈತರಿಗೆ ಬೆಳೆ ಪರಿಹಾರ ಕೊಟ್ಟು ರೈತರು 4 ವರ್ಷದಿಂದ ಈ ಫ್ಯಾಕ್ಟ್ರಿ ನಡೆದಂಗೆ ಕ್ರಮ ತಗೊಂಡಿದ್ರು. ಸೊ ನೋಡಿ, ಈಗ ನೀವು ಹೇಳೋ ಪ್ರಕಾರ ಈ ಫ್ಯಾಕ್ಟ್ರಿ ಬಂದ ಆರಂಭದಲ್ಲಿನೇ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು. ನೀವು ಗ್ರಾಮಸ್ಥರಿಗಾಗಿತ್ತು, ಒಂದಿಷ್ಟು ಶ್ವಾನಗಳು ಕೂಡ ಸತ್ತು ಹೋಗಿದ್ವು. ಸೊ ಆ ಸಂದರ್ಭದಲ್ಲಿ ಸರ್ ಗ್ರಾಮಸ್ಥರು ಉಸಿರಾಡಕ್ಕೆ ಆಗದಿರೋ ಸಮಸ್ಯೆ ಆಗ್ಬಿಟ್ಟಿತ್ತು. ಎಲ್ಲ ಹಾಸ್ಪಿಟಲ್ ಒಟ್ಟಾಗಿದ್ರು, ಅಡ್ಮಿಟ್ ಆಗಿದ್ರು, ಉಸಿರಾಡಕ್ಕೆ ಆಗ್ತೇನೆ. ಆ ಮಟ್ಟಕ್ಕೆ ಕೆಮಿಕಲ್ ಗಾಳಿಲಿ ಸೇರ್ಪಡೆ ಆಗ್ಬಿಟ್ಟಿತ್ತು. ಬಟ್ ಅವಾಗ್ಲೇ ಈ ಫ್ಯಾಕ್ಟ್ರಿನ ಎತ್ತಂಗಡಿ ಮಾಡಬೇಕು ಅಂತ ನೀವೆಲ್ಲ ಪ್ರತಿಭಟನೆ ಮಾಡಿದ್ರಿ. ಆಮೇಲೆ ಏನಾಯ್ತು ಅಂತ? ಅದು ಪ್ರತಿಭಟನೆ ಮಾಡಿದಕ್ಕೆ ಫಲವಾಗಿ ರೈತರ ಒತ್ತಡಕ್ಕೆ ಮಣಿದಂತ ಜಿಲ್ಲಾಡಳಿತ, ಫ್ಯಾಕ್ಟ್ರಿ ಮಾಲೀಕರು ಫ್ಯಾಕ್ಟ್ರಿನ ಸಂಪೂರ್ಣ 4 ವರ್ಷ ಸ್ಟಾಪ್ ಮಾಡಿದ್ರು. ಕಳೆದ 15 ದಿನಗಳಿಂದ ಫ್ಯಾಕ್ಟ್ರಿ ಮಾಲೀಕರು ಯಾರೋ ಉತ್ತರ ಪ್ರದೇಶ ಮೂಲದವನಿಗೆ ಸ್ಥಳಾಂತರ ಮಾಡಕ್ಕೆ ಅಂತೇಳಿ ಫ್ಯಾಕ್ಟ್ರಿನ ಸಂಪೂರ್ಣವಾಗಿ ಬಿಚ್ಚಿ ಸ್ಥಳಾಂತರ ಮಾಡಕ್ಕೆ ಅಂತೇಳಿ ಅಥವಾ ಗುಜರಿಗೆ ಹಾಕೋ ಅಂತೇಳಿ ಒಬ್ರು ಕಾಂಟ್ರಾಕ್ಟ್ ಕೊಟ್ಟಿದ್ದ. ಅವರು 15 ದಿನದಲ್ಲಿ ಕೆಲಸ ಮಾಡಿಸ್ತಾ ಇದ್ರು. ಇವತ್ತು ಬೆಳಗ್ಗೆ 8:30 ಒಂದು ದೊಡ್ಡ ಬೃಹತ್ ಗಾತ್ರದ ಟ್ಯಾಂಕ್ ಅದನ್ನ ರಿಮೂವ್ ಮಾಡಕ್ಕೆ ಗ್ಯಾಸ್ ಕಟ್ರನ್ನ ಯೂಸ್ ಮಾಡೋನ್ ಸ್ಥಳದಲ್ಲಿ ನೋಡಿದ್ರೆ ಗ್ಯಾಸ್ ಕಟ್ರನ್ನ ಯೂಸ್ ಮಾಡೋರೆ. ಆ ಗ್ಯಾಸ್ ಕಟ್ರ್ ಕಿಡಿ ಒಳಗಡೆ ಬಿದ್ದೈತೆ. ಅದ್ರೊಳಗೆ ಕೆಮಿಕಲ್ ಇತ್ತು, ಗ್ಯಾಸ್ ಫಾರ್ಮೇಶನ್ ಆಗಿದೆ ಗೊತ್ತಿಲ್ಲ. ಅದು ಸಂಪೂರ್ಣವಾಗಿ 20 ಅಡಿ ದೂರಕ್ಕೆ ಹೋಗಿ ಟ್ಯಾಂಕರ್ ಬಿದ್ದೈತೆ. 20 ಅಡಿ ದೂರಕ್ಕೆ ಕಾರ್ಮಿಕರು ಸತ್ತು ಬಿದ್ದವ್ರೆ. ಸ್ಥಳದಲ್ಲೇ ಮೃತ ಬಂದವ್ರೆ. ಅವ್ರ ಎಲ್ಲ ಛಿದ್ರವಾಗೈತೆ ದೇಹ ಅವ್ರದ್ದು. ಥ್ಯಾಂಕ್ ಯು ಕಿರಣ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ಎಸ್, ನೋಡಿದ್ರಲ್ಲ ಪಾಪ ಅವರು ಈ ಫ್ಯಾಕ್ಟ್ರಿಯಿಂದ ಆರಂಭದಿಂದಾನೂ ಸಮಸ್ಯೆ ಎದುರಿಸ್ಕೊಂಡು ಬಂದಿದ್ದಾರೆ. ಈಗ ನೋಡಿದ್ರೆ ಆ ಫ್ಯಾಕ್ಟ್ರಿ ಶಿಫ್ಟ್ ಮಾಡಲಾಗ್ತಾ ಇತ್ತಂತೆ. ಪಾಪ ಅವ್ರು ಕೂಲಿ ಕಾರ್ಮಿಕರಲ್ಲಿ ಬಂದಿದ್ದವರೆಲ್ಲ ಪಾಪ ನೋಡಿ, ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲ. ಇಬ್ಬರು ಸತ್ತು ಹೋಗಿದ್ದಾರೆ, ಒಬ್ಬನ ಕೈ ಕಟ್ಟಾಗಿದೆ. ಇನ್ನೂ ಒಂದಿಷ್ಟು ಜನ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಹಿಂದೆ 8:30 ನಮಗೆ ಸೌಂಡು ಬ್ಲಾಸ್ಟ್ ಆದ ಸೌಂಡ್ ಬಂತು. ಆ ಸೌಂಡ್ ಆದಾಗ ಏನು ಸೌಂಡ್ ಇರ್ಬೋದು ಅಂತ ವಿಚಾರಿಸಿದಾಗ ಇಲ್ಲಿ ಏನೋ ಇಲ್ಲ ಅನಾಹುತ ಆಗದೆ ಅಂತ ಗೊತ್ತಾಯಿತು. ಸ್ಥಳಕ್ಕೆ ಬಂದಾಗ ಇಲ್ಲಿ 2 ಬಾಡಿ ಇದೆ, ಜನ ಯಾರೂ ಇರಲಿಲ್ಲ ಇಲ್ಲಿ. ಈಗ ಅಲ್ಲಿ ಆಲ್ರೆಡಿ ಈಗ 2 ಎಷ್ಟು ವರ್ಷ ಆಯಿತು ಫ್ಯಾಕ್ಟ್ರಿ ಸ್ಟಾಪ್ ಆಗಿ? 4 ವರ್ಷ ಆಯಿತು. ಅಲ್ಲಿ ಅವಾಗ ಏನಾಗಿತ್ತು? ಹಿಂದೆ ಸ್ಪ್ರೆಡ್ ಆಗಿ ಲೀಕೇಜ್ ಆಗಿತ್ತು ಸಲ್ಫ್ರಿಕ್ ಆಸಿಡ್. ಅದು ಅಪಾರ ಪ್ರಮಾಣದ ಬೆಳೆ ಎಲ್ಲ ಸುಟ್ಟೋಗಿ ಎಲ್ಲ ಭಸ್ಮ ಆಗಿತ್ತು.
ನಾವು ರೈತರು ಪ್ರತಿಭಟನೆ ಮೇರೆಗೆ ಅದನ್ನು ಸ್ಟಾಪ್ ಮಾಡಿದರು ಸರ್ಕಾರ. ಈಗ ಬೆಳಿಗ್ಗೆ ಏನು ನಡೀತು ನಿಮ್ಗೆ ಗೊತ್ತಾಯ್ತು ವಿಚಾರ?